ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಚಿವ ಬೈದ್ ಗುರು ತೀನಿ ಜೋ ಪ್ರಿಯ ಬೋಲಹಿ ಭಯ ಆಸ್, ರಾಜ ಧರ್ಮ ತನ ತೀನಿ ಕರ ಹೋಯಿ ಬೇಗಿಹಿ ನಾಸ್, सोई रावण कहु बनी सहाई, अस्तुति करहि सुनाई सुनाई, अवसर जानी विभीषणु आवा, भ्राता चरण सीसु तेहि नावा, पुनि सिरु नाई बैठ निज आसन, बोला बचन पाई अनुशासन, जो कृपाल पूछिहु मोहि बाता, मति अनुरूप कहूँ हित ताता, जो आपन चाहे कल्याणा, सुजसु सुमति शुभ गति सुख नाना, सो पर नारी लीलार गोसाई, तजवु चौथी के चंद की नाई, 14 भुवन एक पति होई, भूत द्रोह तिष्ठई नहीं सोई, गुण सागर नागर नर जोमु, ಅಲಪ ಲೋಭ ಭಲ ಕಹಯಿ ನ ಕೋಮು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶತ್ರು ಸೈನ್ಯ ಸಮುದ್ರದ ಆಚೆಯ ತೀರಕ್ಕೆ ಬಂದು ತಲುಪಿದ್ದು ಗೊತ್ತಾದ ಮೇಲೆ ರಾವಣ ಮಂತ್ರಿಗಳಿಗೆ ಒಂದು ಸರಿಯಾದ ಸಲಹೆಯನ್ನು ನೀಡಿ ಅಂತ ಹೇಳಿದಾಗ ಅವರೆಲ್ಲ ನಕ್ ಹೇಳ್ತಾರೆ, ಸುಮ್ಮನೆ ಇದ್ರೆ ಆಯಿತು, ಇದರಲ್ಲಿ ಸಲಹೆ ಕೇಳೋದಕ್ಕೆ ಏನಿದೆ, ನೀವು ಸುರಾಸುರರನ್ನು ಗೆದ್ದಾಗಲೇ ಸ್ವಲ್ಪ ಕೂಡ ಶ್ರಮನೇ ಪಟ್ಕೊಳ್ಳಿಲ್ಲ, ಅಂದರೆ ಸ್ವಲ್ಪನೂ ನೀವು ಕಷ್ಟಪಡಲಿಲ್ಲ ಅಂಥದ್ರಲ್ಲಿ ಈ ನರವಾನರರು ಯಾವ ಲೆಕ್ಕ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ತುಳಸಿದಾಸರು ಒಂದು ತಿಳುವಳಿಕೆಯನ್ನು ಹೇಳ್ತಾ ಇದ್ದಾರೆ. ಮಂತ್ರಿಯಾಗಲಿ, ವೈದ್ಯರಾಗಲಿ, ಗುರುವಾಗಲಿ, ಪ್ರಭುಗಳು ಅಪ್ರಸನ್ನವಾಗಬಹುದು. ಅಂದರೆ ನಾನೇನೋ ಒಂದು ವಿಚಾರವನ್ನು ಹೇಳಿದಾಗ ಅವರಿಗೆ ಬೇಜಾರಾಗ್ಬೋದು ಅಥವಾ ಅವರಿಗೆ ಇಷ್ಟ ಆಗದೇ ಇರಬಹುದು ಅನ್ನುವಂತಹ ಭಯದಿಂದನೋ ಅಥವಾ ಪಾರಿತೋಷಕದ ಲೋಭದಿಂದನೋ, ಅಂತಂದರೆ ಈಗ ರಾಜ ಹೊಗಳಿದ್ರೆ ಏನಾದರೂ ಒಂದು ನನಗೆ ಗಿಫ್ಟ್ ಕೊಡ್ತಾನೆ ಅಂತಾನೋ, ನಿಷ್ಠುರವಾದ ಸತ್ಯವನ್ನು ಹೇಳದೆ, ಅಂದರೆ ಈಗ ಇರೋದು ಇದ್ದ ಹಾಗೆ ಹೇಳಿದೆ. ಈಗ ಅಲ್ಲಿ ಏನೋ ಒಂದು ನಿಜಾನೇ ಹೇಳಬೇಕಾಗಿರುತ್ತೆ, ಆದರೆ ಆ ನಿಜವನ್ನು ಹೇಳಿದ್ರೆ ರಾಜನ ಕೋಪ ಬರುತ್ತೆ. ಸೊ ನಾನು ನಿಜ ಹೇಳದೇ ಇದ್ದರೆ, ಅಥವಾ ಅವನೇನಾದರೂ ಒಂದು ನನಗೆ ಗಿಫ್ಟ್ ಕೊಡ್ತಾನೆ ಅಂತನೋ, ಅಥವಾ ರಾಜನಿಗೆ ಕೋಪ ಬರಬಹುದು ಅಂತಾನೋ, ಆ ರೀತಿ ಅಂದ್ಕೊಂಡು ನಿಜವನ್ನ ಹೇಳದೆ ಮುಖಸ್ತುತಿಗೋಸ್ಕರ ಏನೋ ಹೇಳ್ತಾರಲ್ಲ, ಅದು ಕ್ರಮವಾಗಿ ಏನು ಮಾಡುತ್ತೆ, ರಾಜ್ಯ, ಶರೀರ, ಧರ್ಮ ಎಲ್ಲವೂ ಕೂಡ ಬೇಗ ನಾಶ ಆಗಿಬಿಡುತ್ತೆ. ರಾವಣನು ಕೂಡ ಇಂಥ ಸ್ಥಿತಿಯಲ್ಲೇ ಇದ್ದಾನೀಗ. ಮಂತ್ರಿಗಳು ಅವನ ಎದುರುಗಡೆ ಮುಖಸ್ತುತಿ ಮಾಡ್ತಾ ಇದ್ರು. ಅಂದ್ರೆ ಏನು, ಈಗ ನಮ್ಮ ರಾಜನಿಗೆ ಅವನ ಬುದ್ಧಿ ಗೊತ್ತಿರುತ್ತಲ್ಲ ಇವ್ರಿಗೆಲ್ಲಾನು ಕೂಡ. ಸೊ ಅದಕ್ಕೆ ಅವನ ಮನ್ಸಿಗೆ ದುಃಖ ಆಗ್ಬಾರ್ದು, ಅವನಿಗೆ ಇಷ್ಟ ಆಗ್ಬೇಕು, ಆ ರೀತಿ ಮಾತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ, ಯಾವಾಗ್ಲೂ ಅಷ್ಟೇನೆ ಮಂತ್ರಿಗಳು ನಿಜವನ್ನೇ ಹೇಳ್ಬೇಕು. ಯಾಕಂದ್ರೆ ಒಂದು ರಾಜ್ಯವನ್ನ ಅವರು ಪ್ರತಿನಿಧಿಸ್ತಾ ಇರ್ತಾನೆ ರಾಜ. ಅವನು ಸರಿಯಾಗಿ ನಡ್ಕೊಂಡಿಲ್ಲ ಅಂತಂದ್ರೆ ಇಡೀ ರಾಜ್ಯಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅವನು ಏನು ಸತ್ಯ ಇರುತ್ತೋ, ಯಾವುದು ಸರಿ ಇರುತ್ತೋ ಅದೇ ರೀತಿ ಹೇಳಬೇಕಾಗತ್ತೆ. ಇನ್ನು ವೈದ್ಯನೂ ಅಷ್ಟೇ, ಏನೋ ರೋಗ ಇದ್ದಾಗ ಅವರಿಗೆ ಕರೆಕ್ಟಾಗಿ ಹೇಳಬೇಕಾಗ್ತಾನೆ. ಅವರು ಮುನ್ನೆಚ್ಚರಿಕೆ ಏನಾದರೂ ಒಂದು ಅವ್ರು ಸರಿ ಮಾಡ್ಕೊಳ್ತಾರೆ ರೋಗಿಗಳು. ಅದನ್ನು ಹೇಳಲಿಲ್ಲ, ಮುಚ್ಚಿಟ್ಕೊಂಡ ಅಂತಂದರೆ ಅವ್ರಿಗೇನೋ ತೊಂದರೆ ಆಗ್ಬಿಡುತ್ತೆ, ಅವ್ರಿಗೇನೋ ಬೇಜಾರಾಗ್ಬಿಡುತ್ತೆ ಅಂತ ಮುಚ್ಚಿಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಇನ್ನು ಗುರು ಅಷ್ಟೇ, ಅವನು ವಿದ್ಯೆಯನ್ನು ಕಲಿಸ್ತಾ ಇರೋನು ಸರಿಯಾದ ಒಂದು ಸತ್ಯವಾದ ಸಂಗತಿಯನ್ನೇ ಅವನು ಹೇಳಬೇಕಾಗತ್ತೆ ಶಿಷ್ಯನಿಗೆ. ಅದು ಬಿಟ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ ಅಂತ ಅವ್ನು ಮುಚ್ಚಿಟ್ಕೊಳ್ಳೋದೆಲ್ಲ ಮಾಡಬಾರ್ದು ಅನ್ನೋದನ್ನ ನಾವು ಇಲ್ಲಿಂದ ತಿಳ್ಕೋಬೇಕು ಅಂತ ತುಳಸಿದಾಸರು ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಮಂತ್ರಿಗಳು ಏನು ಮಾಡಿದ್ರು, ಅವನ ಎದುರುಗಡೆ ಮುಖಸ್ತುತಿಯನ್ನ ಮಾಡ್ತಾ ಇದ್ರು. ಈಗ ನಾವು ವಿಭೀಷಣನ ಹಿತವಚನದ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ವಿಭೀಷಣ ಹಾಗೆ ಮಾಡೋದಿಲ್ಲ ನೋಡಿ. ಅವನು ಏನಿದೆಯೋ ಆ ವಿಷಯವನ್ನ ಹಾಗೆ ಹೇಳ್ತಾನೆ. ಇವರೆಲ್ಲ ಈ ರೀತಿ ಅವನ ಮುಖಸ್ತುತಿ ಮಾಡಬೇಕಾದ್ರೆ, ಅಂದರೆ ಅವನನ್ನು ಹೊಗಳಿ ಅಟ್ಟಕ್ಕೆ ಹೇರಿಸ್ತಾ ಇದ್ದಾರೆ. ನೀವೇನು ಮಾಡಬೇಕಾಗಿಲ್ಲ, ಅಂದರೆ ನೀವು ಕೂಡ ಬಲಶಾಲಿಗಳೇ ಅಂತೆಲ್ಲ ಅವನಿಗೆ ಹೇಳೋ ರೀತಿ ಅವರು ಹೇಳ್ತಾ ಇರಬೇಕಾದ್ರೆ, ಅದೇ ಸಮಯಕ್ಕೆ ಸರಿಯಾಗಿ ವಿಭೀಷಣ ಅಲ್ಲಿಗೆ ಬರ್ತಾನೆ. ಬಂದಿದ ತಕ್ಷಣ ಏನು ಮಾಡ್ತಾನೆ, ಅಣ್ಣನ ಚರಣಗಳಿಗೆ ನಮಸ್ಕಾರ ಮಾಡಿ ತನ್ನ ಆಸನದಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆಮೇಲೆ ಅವರ ಅಣ್ಣನ ಅಪ್ಪಣೆಯನ್ನು ಪಡೆದು ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅಂದರೆ ಇಲ್ಲಿ ಅವ್ರ ಅಣ್ಣನಿಗೆ ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ, ಆದರೂ ಕೂಡ ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಅಣ್ಣ ಮತ್ತು ರಾಜ ಅಲ್ವಾ, ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾ ಹೇಳ್ತಾನೆ,
ಎಲೈ ಕೃಪಾಳು, ನೀವು ನನ್ನ ಅಭಿಪ್ರಾಯವನ್ನ ಕೇಳಿದ್ರಿಂದ, ಅಂದ್ರೆ ನಿನಗೇನು ಅನ್ಸುತ್ತೆ ಅಂತ ನೀವು ಕೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಾನು ನನ್ನ ಬುದ್ಧಿಗೆ ಅನುಗುಣವಾಗಿ ನಿಮ್ಮ ಹಿತದ ಮಾತನ್ನೇ ಹೇಳ್ತೀನಿ. ಅಂದ್ರೆ ನಿಮಗೇನು ಒಳ್ಳೇದಾಗುತ್ತೋ ಅದನ್ನು ಹೇಳ್ತೀನಿ. ತನ್ನ ಶ್ರೇಯಸ್ಸನ್ನ, ಸತ್ಕೀರ್ತಿಯನ್ನ, ಸದ್ಬುದ್ಧಿಯನ್ನ ಮತ್ತೆ ಸದ್ಗತಿಯನ್ನ, ಬೇರೆ ಬೇರೆ ರೀತಿಯ ಸುಖಗಳನ್ನ ಬಯಸುವಂಥವನು ಚೌತಿಯ ಚಂದ್ರನ ಹಾಗೆ ಪರಸ್ತ್ರೀಯ ಮುಖವನ್ನ ನೋಡಬಾರ್ದು. ಅಂದ್ರೆ ಇಲ್ಲಿ ವಿಭೀಷಣ ತನ್ನ ಬುದ್ಧಿ ಮಟ್ಟಕ್ಕೆ ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರು ತನ್ನ ಶ್ರೇಯಸ್ಸನ್ನ ಬಯಸ್ತಾನೋ, ನಾನು ಒಂದು ಒಳ್ಳೆ ಶ್ರೇಯಸ್ಸನ್ನ ಪಡಿಬೇಕು ಅಂತಿರ್ತಾನೋ, ಅಥವಾ ನಾನು ಒಂದು ಒಳ್ಳೆ ಸತ್ಕೀರ್ತಿಯನ್ನ ಪಡಿಬೇಕು ಅಂತಿರ್ತಾನೋ, ನನಗೆ ಸದ್ಬುದ್ಧಿ ಇರಬೇಕು ಅಂದ್ಕೊಳ್ತಾನೋ, ಅಥವಾ ನನಗೆ ಸದ್ಗತಿ ಬೇಕು ಅಂತ ಈ ರೀತಿ ಸುಖಗಳನ್ನ ಯಾರು ಬಯಸ್ತಾನೋ ಅವನು ಚೌತಿಯ ಚಂದ್ರನ ಹಾಗೆ ಪರಸ್ತ್ರೀಯ ಮುಖವನ್ನ ನೋಡಬಾರದು ಅಂತ ಹೇಳ್ತಾ ಇದ್ದಾರೆ. ಈಗ ಚೌತಿಯ ಚಂದ್ರ ಹೇಗಿರ್ತಾನೋ ಆ ರೀತಿ ಇರಬೇಕು. ಅಂದ್ರೆ ನಾವು ಬೇರೆಯವರ ಹೆಂಗಸರ ಮುಖವನ್ನ ನೋಡಬಾರದು. 14 ಲೋಕಗಳಿಗೆ ಏಕಛತ್ರ ಅಧಿಪತಿಯಾಗಿದ್ರೂ ಕೂಡ ಜೀವಿಗಳಲ್ಲಿ ಶತ್ರುತ್ವವನ್ನ ಇಟ್ಕೊಳ್ಳುವಂಥವನು ಖಂಡಿತವಾಗ್ಲೂ ಕೂಡ ನಾಶ ಆಗ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಏನು, 14 ಲೋಕಗಳಿದೆಯಲ್ಲ, ಅದೆಲ್ಲದಕ್ಕೂ ಒಬ್ಬನೇ ಅಧಿಪತಿ ಆಗಿದ್ರೂ ಕೂಡ ಯಾವುದೇ ಜೀವಿಗಳಲ್ಲೂ ಕೂಡ ಅವನು ಶತ್ರುತ್ವವನ್ನು ಇಟ್ಕೊಳ್ಬಾರ್ದು. ಆ ರೀತಿ ಏನಾದರೂ ಇಟ್ಕೊಂಡ್ರೆ ಅವನು ಖಂಡಿತವಾಗ್ಲೂ ಕೂಡ ನಾಶ ಆಗ್ತಾನೆ. ಗುಣಸಾಗರನು, ಚತುರನು, ಸರ್ವ ಸಮರ್ಥನಾಗಿದ್ರೂ ಕೂಡ ಅವನಲ್ಲಿ ಏನಾದರೂ ಸ್ವಲ್ಪ ಲೋಭ ಕಾಣಿಸ್ಕೊಂಡ್ರೂ ಕೂಡ ಯಾರೂ ಅವನನ್ನು ಮೆಚ್ಚೋದಿಲ್ಲ. ಅವನೆಂಥ ಗುಣಸಾಗರನೇ ಆಗಿರ್ಬೋದು, ಗುಣಗಳಿಂದ ತುಂಬಿರೋನೇ ಆಗಿರ್ಬೋದು, ಚತುರ ಆಗಿರ್ಬೋದು, ಆಮೇಲೆ ಏನೇ ಮಾಡೋದಕ್ಕೂ ಅವನು ಸಮರ್ಥನಾಗಿದ್ರೂ ಕೂಡ ಅವನಲ್ಲಿ ಲೋಭ ಏನಾದರೂ ಬಂತು ಅಂತಂದರೆ ಯಾರೂ ಅವನನ್ನು ಮೆಚ್ಚೋದಿಲ್ಲ ಅಂತಂದ್ಬಿಟ್ಟು ತನಗೆ ತಿಳಿದಂತಹ ತಿಳುವಳಿಕೆಯನ್ನು ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಇಂಡೈರೆಕ್ಟಾಗಿ ಪರಸ್ತ್ರೀಯರನ್ನು ನೀನು ನೋಡಬಾರ್ದು, ಬಿಟ್ಬಿಡು, ಸೀತೆಯನ್ನು ವಾಪಸ್ ಕಳಿಸ್ಬಿಡು ಅನ್ನೋ ರೀತಿಯಲ್ಲಿ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.